ಹಾಯ್ ಆಲ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ SIR ಫಾರ್ಮ್ನ ಯಾವ ಥರ ಕರೆಕ್ಟಾಗಿ ಫಿಲ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ತುಂಬ ಜನಕ್ಕೆ ತುಂಬಾ ಡೌಟ್ಸ್ ಇದೆ. ನಾನು ಲಾಸ್ಟ್ ಒಂದು 2-3 ವಿಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಅಲ್ಲಿ ರಿಪೀಟೆಡ್ ಕ್ವೆಶನ್ಸ್ ಬರ್ತಾ ಇದೆ ಅಂತ ಈ ವಿಡಿಯೋನ ನಾನು ಫೇಸ್ ಟು ಫೇಸ್ ಬಂದು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನನ್ನ ಫ್ಯಾಮಿಲಿಲಿ ನಾವು 4 ಜನ ವರ್ಕ್ ಮಾಡ್ತಿದ್ದೀವಿ. ಸೊ ನನ್ನ ಕೈಯಲ್ಲಿ ಟೋಟಲ್ 8 ಫಾರ್ಮ್ಸ್ ಇದೆ. ಅಂದರೆ ಒಬ್ಬರಿಗೆ 2 ಫಾರ್ಮ್ ಥರ ನನ್ನ ಹತ್ರ 8 ಫಾರ್ಮ್ಸ್ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಜನ BLOಗಳು ಏನು ಹೇಳ್ತಿದ್ದಾರೆ ಅಂದರೆ 2 ಫಾರ್ಮ್ಸಲ್ಲಿ 1 ಫಾರ್ಮ್ನ ನೀವು ಇಟ್ಕೊಳ್ಳಿ, 1 ಫಾರ್ಮ್ಸ್ನ ನಮ್ಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಇನ್ನು ಸ್ವಲ್ಪ BLO ಇಲ್ಲ, ನಾವು ಕೊಟ್ಟಿರೋ 8 ಫಾರ್ಮನ್ನು ನಮಗೆ ಕೊಡಿ, ಅಂದರೆ ಪರ್ ಪರ್ಸನ್ಗೆ 2 ಫಾರ್ಮ್ ಕೊಟ್ಟಿದ್ದೀವಲ್ಲ, ಆ 2 ಫಾರ್ಮನ್ನು ಫಿಲ್ ಮಾಡಿ ನಮಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಇವಾಗ ನಮ್ಮ BLO ಅದೇ ಥರ ಹೇಳಿದ್ದು 8 ಫಾರ್ಮನ್ನು ನನಗೆ ರಿಟರ್ನ್ ತೊಗೊಂಬಂದು ಫಿಲ್ ಮಾಡಿ ಕೊಡ್ತೀವಿ ಅಂತ. ಸೊ ಬನ್ನಿ ಇವಾಗ ಯಾವ ಥರ ಫಿಲ್ ಮಾಡೋದಂತ ಹೇಳ್ಕೊಡ್ತೀನಿ. ಇದೇನಿದೆ ಅಲ್ಲ ಫಾರ್ಮ್, SIR ಫಾರ್ಮ್ನ, ಈ ಫಾರ್ಮ್ನ ನಿಮ್ಮ ಮನೆಗೆ ಕೊಡಕ್ಕೆ ಬಂದಾಗ BLO ಅವ್ರು ನಿಮಗೆ ನಿಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರು, ಭಾಗದ ಸಂಖ್ಯೆ, ಹಾಗೆ ಕ್ರಮ ಸಂಖ್ಯೆ ಮತ್ತು 2002ನೇ ಇಸ್ವಿಯಲ್ಲಿ ನಿಮ್ಮ ಅತ್ತೆ, ಮಾವ, ಅಪ್ಪ, ಅಮ್ಮ ನೀವು ಯಾರು ಫಿಲ್ ಮಾಡ್ತಾ ಇದ್ದೀರಾ ಅವ್ರ ವೋಟರ್ ID ನಂಬರ್ ಏನಿತ್ತು ಅದನ್ನ ಹೇಳೋಗಿರ್ತಾರೆ. ಸೊ ಅದು ನಿಮಗೆ ಮೇನ್ ಆಗಿ ಬೇಕಾಗಿರುತ್ತೆ ಈ ಫಾರ್ಮ್ನ ಫಿಲ್ ಮಾಡೋಕ್ಕೆ. ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಬೇಕಾಗಿರುತ್ತೆ. ಸೊ ಇವಾಗ ನಾನು ನಮ್ಮ ಮಾವ ಅವ್ರದ್ದು ಯಾವ ಥರ ಫಿಲ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಿ. ಸೊ ನಮ್ಮ ಫಾರ್ಮ್ ಈ ಥರ ಇಟ್ಕೊಂಡ್ರೆ ನನ್ನ ಲೆಫ್ಟ್ ಸೈಡಲ್ಲಿ, ಫಾರ್ಮ್ ಲೆಫ್ಟ್ ಸೈಡಲ್ಲಿ, ವಿಡಿಯೋದಲ್ಲಿ ಮೇ ಬಿ ನಿಮಗೆ ರೈಟ್ ಸೈಡಲ್ಲಿ ಕಾಣಿಸ್ತಿರ್ಬೋದು, ಬಟ್ ಫಾರ್ಮ್ನ ಲೆಫ್ಟ್ ಸೈಡಲ್ಲಿ ಪ್ರೆಸೆಂಟ್ ಇರೋ ವೋಟರ್ ID ನಂಬರ್ ಇರುತ್ತೆ. ಹಾಗೆ ಇಲ್ಲಿ ಫಸ್ಟ್ ಕಾಲಮಲ್ಲಿ, ಅಂದರೆ ಫಸ್ಟ್ ಬಾಕ್ಸಲ್ಲಿ ನಮ್ಮ ಮಾವ ಅವ್ರ ಹೆಸರು ಮತ್ತು ಅವರ ವಿಳಾಸ ಜೊತೆಗೆ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ, ಅಂದರೆ ವೋಟರ್ ID ನಂಬರ್ ಕೂಡ ಇರುತ್ತೆ. ಸೆಕೆಂಡ್ ಕಾಲಮಲ್ಲಿ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಮತ್ತು ಅವರು ಯಾವ ಪ್ಲೇಸಲ್ಲಿ ವೋಟ್ನ ಮಾಡ್ತಿದ್ದಾರೆ, ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು, ಆಮೇಲೆ ನಮ್ಮ ರಾಜ್ಯದ ಹೆಸರು. ಇದು ಕೂಡ ಪ್ರೆಸೆಂಟ್ ಆಗಿರೋದಿರುತ್ತೆ. 2002ನೇ ಇಸ್ವಿಯ ಕ್ರಮ ಸಂಖ್ಯೆ ಅಲ್ಲ, ಇವಾಗ 2026ರಲ್ಲಿ ಏನಿದೆ ಅದಾಗಿರುತ್ತೆ. ಇನ್ನು ಥರ್ಡ್ ಕಾಲಮಲ್ಲಿ ಒಂದು QR ಕೋಡ್ ಇದೆ. ಇನ್ನು ಫೋರ್ತ್ ಕಾಲಮಲ್ಲಿ ನಮ್ಮ ಮಾವ ಅವ್ರದ್ದು ಫೋಟೋ ಇದೆ. ಸೊ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಇತ್ತೀಚಿನ ಭಾವಚಿತ್ರ ಲಗತ್ತಿಸಿ ಅಂತ ಎಂಟಿ ಬಾಕ್ಸ್ನ ಬಿಟ್ಟಿದ್ದಾರೆ. ಇಲ್ಲಿ ಬೇಕಿದ್ರೆ ನೀವು ಪ್ರೆಸೆಂಟ್ ಇರೋ ಫೋಟೋನ, ನಿಮಗೆ ಈ ಆಲ್ರೆಡಿ ಓಲ್ಡ್ ಫೋಟೋ ಇದೆಯಲ್ಲ ಇದು ಬೇಡ ಅಂದರೆ ಇಲ್ಲಿ ಹೊಸ ಫೋಟೋನ ಪೇಸ್ಟ್ ಮಾಡಿ ಕೊಡ್ಬೋದು. ಇನ್ನು ಮೇನ್ ಬಂದುಬಿಟ್ಟು ಇಲ್ಲಿ ಲೆಫ್ಟ್ ಸೈಡ್ ಫಸ್ಟ್ ಬಾಕ್ಸ್, ಇದು 2002ನೇ ಇಸ್ವಿಯಲ್ಲಿ ನಿಮ್ಮ ಅತ್ತೆ, ಮಾವ, ನಿಮ್ಮ ಹಸ್ಬೆಂಡ್ ಆಗಲಿ ನೀವೇ ಆಗಲಿ ವೋಟ್ ಮಾಡಿದರೆ ಮಾತ್ರ ಇಲ್ಲಿ ಫಿಲ್ ಮಾಡಬೇಕು. ನೀವು 2002ನೇ ಇಸ್ವಿಯಲ್ಲಿ ನಿಮ್ಮ ಹತ್ರ ವೋಟರ್ ID ಇಲ್ಲ, ನೀವು ವೋಟ್ ಮಾಡಿಲ್ಲ ಅಂದರೆ ರೈಟ್ ಸೈಡಲ್ಲಿ ಫಿಲ್ ಮಾಡಬೇಕು. ಫಸ್ಟು ಇದನ್ನ ಯಾವ ಥರ ಫಿಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟು ಇದು ಹೇಳ್ತೀನಿ. ಇಲ್ಲಿ ಫಸ್ಟ್ ಕಾಲಮಲ್ಲಿ, ಫಸ್ಟ್ ಬಾಕ್ಸಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರ ಪಟ್ಟಿಯಲ್ಲಿ ಮತದಾರರ ವಿವರಗಳು ಅಂತ ಬರ್ತಿದ್ದಾರೆ. ಸೊ ಕೆಳಗಡೆ ಮತದಾರರ ಹೆಸರು, ಇಲ್ಲಿ ಮೇಲೆ ಫಸ್ಟ್ ಬಾಕ್ಸ್ ಇದೆಯಲ್ಲ, ಇಲ್ಲಿ ಮತದಾರರ ಹೆಸರು ಏನಿರುತ್ತೆ, ಇಲ್ಲಿ ಫಸ್ಟ್ ಮತದಾರರ ಹೆಸರು ಅದನ್ನೇ ಬರೀಬೇಕು. ಇವಾಗ ಎಕ್ಸಾಂಪಲ್ ನಮ್ಮ ಮಾವ ಹೆಸರು ಯಲ್ಲಪ್ಪ ಅಂತ ಇಟ್ಕೊಳ್ಳೋಣ. ನಮ್ಮ ಮಾವ ಹೆಸರು ಅದಲ್ಲ, ಬಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನೀವು ಇದು ಬರಿಬೇಡಿ. ನಿಮ್ಮ ಮನೆಯಲ್ಲಿ ಯಾರ ಹೆಸರಲ್ಲಿ ನೀವು ಫಾರ್ಮ್ನ ಫಿಲ್ ಮಾಡ್ತಾ ಇದ್ರೆ ಅವ್ರ ಹೆಸರನ್ನ ಬರ್ಕೊಳ್ಳಿ. ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ, ಅಲ್ಲಿ ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ಹತ್ರ ಇದ್ದರೆ, ಲಭ್ಯವಿದ್ದಲ್ಲಿ ಅಂದರೆ ಇನ್ ಕೇಸ್ ನಿಮ್ಮ ಹತ್ರ ಇದ್ದರೆ ಬರಿಬೋದು, ಇಲ್ಲಾಂದರೆ ಈ ಕಾಲಮ್ನ ಹಾಗೆ ಎಂಟಿ ಬಿಡ್ಬೋದು. ನೆಕ್ಸ್ಟು ಸಂಬಂಧಿಯ ಹೆಸರು, ತುಂಬ ಜನ ಕನ್ಫ್ಯೂಸ್ ಆಗ್ತಾ ಇರೋದು ಇಲ್ಲೇ. ಸೊ ಇವಾಗ ಯಲ್ಲಪ್ಪ ಅವರ ತಂದೆ ಹೆಸರು ಕಾಳಪ್ಪ ಅಂತ ಇಟ್ಕೊಳ್ಳೋಣ. ನಾವಿಲ್ಲಿ ಕಾಳಪ್ಪ ಅವ್ರ ಹೆಸರು ಬರಿಬೋದು, ಇಲ್ಲಾಂದರೆ ಅವ್ರ ತಾಯಿ ಯಲ್ಲಮ್ಮ ಅಂತ ಇಟ್ಕೊಳ್ಳೋಣ, ಯಲ್ಲಮ್ಮ ಅವರ ಹೆಸರನ್ನ ಬರಿಬೋದು. ಸೊ ಸಂಬಂಧಿಯ ಹೆಸರಿದ್ದಲ್ಲಿ ಅವರ ತಂದೆ ಅಥವಾ ತಾಯಿ ಹೆಸರನ್ನ ಬರಿಬೋದು. ಸಂಬಂಧ, ಯಲ್ಲಪ್ಪ ಅವ್ರಿಗೆ ಕಾಳಪ್ಪ ಅವ್ರು ಏನಾಗ್ತಾರೆ, ತಂದೆ ಆಗ್ತಾರೆ. ಸೊ ಸಂಬಂಧನ ತಂದೆ ಅಂತ ಬರ್ತಿದ್ದೀನಿ. ಇನ್ನು ನಿಮ್ಮ ಜಿಲ್ಲೆ ಯಾವುದು, ಇವಾಗ ಬೆಳಗಾವಿ ಆಗಿರಲಿ, ಬೆಂಗಳೂರು ಆಗಿರಲಿ, ನಿಮ್ಮದು ಯಾವ ಜಿಲ್ಲೆ ಆಗಿರತ್ತಲ್ಲ ಆ ಜಿಲ್ಲೆನ ಬರಿಬೇಕು. ಸೊ ನಮ್ಮದು ಬೆಂಗಳೂರು ಗ್ರಾಮಾಂತರ, ನಾನು ಬೆಂಗಳೂರು ಗ್ರಾಮಾಂತರ ಅಂತ ಬರ್ತಿದ್ದೀನಿ. ನೆಕ್ಸ್ಟು ರಾಜ್ಯ, ಆಬ್ವಿಯಸ್ಲಿ ನಾವೆಲ್ಲರೂ ಕರ್ನಾಟಕದವರೇ, ಕರ್ನಾಟಕ ಅಂತ ಬರಿಬೇಕು. ಅದರ ನೆಕ್ಸ್ಟಲ್ಲಿ ವಿಧಾನಸಭಾ ಕ್ಷೇತ್ರದ ಹೆಸರು, ನಮ್ಮದು ದೇವನಹಳ್ಳಿ, ಸೊ ನಾನು ದೇವನಹಳ್ಳಿ ಅಂತ ಬರ್ದಿದ್ದೀನಿ. ನಿಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರು 2002ರಲ್ಲಿ ಯಾವುದಿತ್ತು ಅದನ್ನು ನೀವು ನಿಮ್ಮ BLO ಹತ್ರ ಕೇಳಿ ಇಟ್ಕೊಂಡು ಅದನ್ನ ಬರಿಬೇಕು. ನೆಕ್ಸ್ಟು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಅಂತ ಕೇಳಿದ್ದಾರೆ. ಇಲ್ಲಿ ನಮ್ಮದು ಯಾವುದಿದೆ, ನಾನು ಎಕ್ಸಾಂಪಲ್ 100 ಅಂತ ಇಟ್ಕೊಳ್ತೀನಿ. ಸೊ ನಾನು 100 ಅಂತ ಮೆನ್ಷನ್ ಮಾಡಿದ್ದೀನಿ. ಎಲ್ಲ ತುಂಬ ಜನ ಇಲ್ಲೇ ಕನ್ಫ್ಯೂಸ್ ಆಗ್ತಾ ಇರೋದು, ಪ್ರೆಸೆಂಟ್ ಇರೋ ವಿಧಾನಸಭಾ ಕ್ಷೇತ್ರದ ಸಂಖ್ಯೆನ ಇಲ್ಲಿ ಬರಿತಾ ಇದ್ದೀರಾ. ಇಲ್ಲಿ ಪ್ರೆಸೆಂಟ್ ಇರೋದು ಬರಿಬಾರ್ದು. 2002ನೇ ಇಸ್ವಿಯಲ್ಲಿ ಯಾವುದಿತ್ತು ಇದನ್ನ ನಮ್ಮ BLO ಹತ್ರ ಕೇಳಿದರೆ ಅವರು ಹೇಳ್ತಾರೆ, ಅದನ್ನ ಬರೀಬೇಕು. ಇನ್ ಕೇಸ್ ನಿಮ್ಮ BLO ಇದನ್ನ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದನ್ನ ಆನ್ಲೈನಲ್ಲಿ 2002ನೇ ಇಸ್ವಿಯ ವೋಟರ್ ID ಲಿಸ್ಟ್ನ ಯಾವ ಥರ ಡೌನ್ಲೋಡ್
ಅದ್ರಲ್ಲಿ ನೋಡ್ಕೊಂಡ್ಬಿಟ್ಟು ಫಿಲ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಅಲ್ಲಿ ಭಾಗ ಸಂಖ್ಯೆ ಇದೆ. ಇವಾಗ ನಂದು ಒಂದು 94 ಭಾಗ ಸಂಖ್ಯೆ ಅಂತ ಅಂದರೆ ನಾನು 94 ಬರೀತೀನಿ. ಕ್ರಮ ಸಂಖ್ಯೆ, ನಿಮ್ಮ ಫ್ಯಾಮಿಲಿ ವೋಟರ್ ಲಿಸ್ಟಲ್ಲಿ ನಿಮ್ಮದು ಅಥವಾ ನಿಮ್ಮ ತಾಯಿ ತಂದೆದು ಕ್ರಮ ಸಂಖ್ಯೆ ಏನಿರುತ್ತೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇವಾಗ ನಮ್ಮ ಮಾವ ಅವ್ರದ್ದು 210 ಇದೆ, ಸೊ ನಾನು 210 ಇಲ್ಲಿ ಬರ್ತಿದ್ದೀನಿ. ಇನ್ನು ನೆಕ್ಸ್ಟ್ ಕಾಲಮಲ್ಲಿ ಬಂದುಬಿಟ್ಟು ಜನ್ಮ ದಿನಾಂಕ. ಪ್ರೆಸೆಂಟ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಡೇಟ್ ಇದೆ ನೀವು ಅದನ್ನು ಬರೀಬೇಕು. ಇಲ್ಲವರು 8 ಕಾಲಮ್ಸ್ನ ಕೊಟ್ಟಿದ್ದಾರೆ. ಈಚ್ ಕಾಲಮಲ್ಲಿ ಒಂದೊಂದು ಲೆಟರ್. ಇವಾಗ ಜನವರಿ 1 1957 ಹುಟ್ಟಿದ್ದಾರೆ ಅಂದರೆ 01011957 ಈ ಥರ ಬರೀಬೇಕು. ಅದೇ ನೆಕ್ಸ್ಟಲ್ಲಿ ಆಧಾರ್ ಸಂಖ್ಯೆ. ಇದನ್ನು ನೀವು ಆಪ್ಷನಲ್ ನೀವು ಬರಿಬೋದು, ಬರಿದೇನೆ ಬಿಡ್ಬೋದು, ಬಟ್ ಎಲ್ಲರೂ ಹತ್ರ ಇದೆ, ಎಲ್ಲರೂ ಬರೀರಿ. ಸೊ 3059 ಈ ಥರ ಏನು ನಂಬರ್ ಇರುತ್ತೆ ಅದನ್ನ 12 ಡಿಜಿಟ್ ಇರುತ್ತೆ. 12 ಡಿಜಿಟ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಅದೇ ನೆಕ್ಸ್ಟಲ್ಲಿ ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಹತ್ರ ಯಾವುದು ಪ್ರೆಸೆಂಟ್ ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ಅದೇ ನೆಕ್ಸ್ಟು ತಂದೆ ಅಥವಾ ಪೋಷಕರ ಹೆಸರು. ಇಲ್ಲೂ ತುಂಬ ಜನ ತುಂಬಾ ಕನ್ಫ್ಯೂಸ್ ಆಗ್ತಾ ಇದ್ದೀರಾ, ತಂದೆ ಹೆಸರು ಬರಿಬೇಕಾ ಇಲ್ಲ ಗಂಡನ ಹೆಸರು ಬರಿಬೇಕಾ ಅಂದ್ಬಿಟ್ಟು. ಸೊ ಇವಾಗ ನಮ್ಮ ಮಾವ ಅವ್ರದ್ದು ಫಿಲ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ನಾನು ಏನು ಬರ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಅವ್ರ ತಂದೆ ಹೆಸರು ಕಾಳಪ್ಪ ಅಂತ ಇಟ್ಕೊಂಡಿದ್ದೀವ, ಕಾಳಪ್ಪ ಅಂತ ಬರ್ತಿದ್ದೀನಿ. ಅವ್ರ ವೋಟರ್ ID ನಂಬರ್ 2002 ಅಥವಾ ಪ್ರೆಸೆಂಟಲ್ಲಿ ಅವ್ರು ಬದುಕಿದ್ರೆ ಅವ್ರದ್ದು ಇದ್ದರೆ ನಿಮ್ಮ ಹತ್ರ ಹಾಕ್ಬೋದು, ಇಲ್ಲ ಅಂದರೆ ಅದನ್ನು ಕೂಡ ಹಾಗೆ ಎಂಟಿ ಒಂದು ಸ್ಲ್ಯಾಶ್ ಹಾಕ್ಬಿಟ್ಟು ಬಿಡ್ಬೋದು. ಇಲ್ಲಿ ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ಲಭ್ಯವಿದ್ದಲ್ಲಿ ಹುಡುಕೋ ಅವಶ್ಯಕತೆ ಏನಿಲ್ಲ. ಇನ್ ಕೇಸ್ ನಿಮ್ಮ ಹತ್ರ ಇದೆ ಅಂದರೆ ಮೆನ್ಷನ್ ಮಾಡಿ, ಇಲ್ಲಾಂದರೆ ಈ ಕಾಲಮ್ನ ಹಾಗೆ ಎಂಟಿ ಬಿಡ್ಬೋದು. ಅದೇ ನೆಕ್ಸ್ಟಲ್ಲಿ ತಾಯಿಯ ಹೆಸರು ಹೇಳಿದ್ದಾರೆ. ಇವಾಗ ನಮ್ಮ ಮಾವ ಅವರ ಅಮ್ಮನ ಹೆಸರು ಯಲ್ಲಮ್ಮ ಅಂತ ಇಟ್ಕೊಳ್ಳಿ. ಸೊ ಯಲ್ಲಮ್ಮ ಅಂತ ಬರ್ತಿದ್ದೀನಿ. ಯಲ್ಲಮ್ಮ ಅವ್ರದ್ದು ವೋಟರ್ ID ನಂಬರ್ ನಿಮ್ಮ ಹತ್ರ ಇದ್ದರೆ ಮೆನ್ಷನ್ ಮಾಡಿ, ಇಲ್ಲ ಅಂದರೆ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಅದೇ ನೆಕ್ಸ್ಟಲ್ಲಿ ಸಂಗಾತಿ ಹೆಸರು, ನಮ್ಮ ಅತ್ತೆ ಹೆಸರು. ನಮ್ಮ ಅತ್ತೆ ಹೆಸರು ಏನಿದೆ XYZ ಅಂತ ಇಟ್ಕೊಳ್ಳಿ, ಅವ್ರ ಹೆಸರನ್ನ ಬರ್ದಿದ್ದೀನಿ. ಅದ್ರ ಕೆಳಗಡೆ ನಮ್ಮ ಅತ್ತೆ ಅವ್ರದ್ದು ಗುರುತಿನ ಚೀಟಿ. ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗ್ತಾ ಇರೋದಂದರೆ 2002 ಇಸ್ವಿಯಲ್ಲಿರೋ ಗುರುತಿನ ಚೀಟಿ ಅಂದರೆ ID ಕಾರ್ಡ್ ನಂಬರ್ ಬರಿಬೇಕಾ ಇಲ್ಲ ಪ್ರೆಸೆಂಟ್ ಆಗಿರೋದು ಬರಿಬೇಕಾ ಅಂತ. ನಮ್ಮ BLO ಹೇಳಿರೋ ಪ್ರಕಾರ ಪ್ರೆಸೆಂಟ್ ಇವಾಗ 2026ರಲ್ಲಿ ಅವ್ರ ಹತ್ರ ಏನು ವೋಟರ್ ID ಇದೆ ಆ ವೋಟರ್ IDಯ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಾನು ಕೂಡ ಮೆನ್ಷನ್ ಮಾಡಿದ್ದೀನಿ. ಇನ್ನು ಫೈನಲ್ ಆಗಿ ಬಂದ್ಬಿಟ್ಟು ಇಲ್ಲಿ ಮತದಾರರ ಸೈನ್, ಅವ್ರು ಸೈನ್ ಹಾಕ್ತಾ ಇದ್ರೆ ಸಿಗ್ನೇಚರ್ ಮಾಡಿಸಿ, ಇಲ್ಲಾಂದರೆ ಎಡಗೈ ಹೆಬ್ಬೆರಳಿನ ಗುರುತನ್ನು ಹಾಕಿಸ್ಬೋದು. ಇಲ್ಲಿ ಕೆಳಗಡೆ ನಮ್ಮ BLO ಅವ್ರ ಸಿಗ್ನೇಚರ್ ಹಾಕ್ಬಿಟ್ಟು ಇದನ್ನು ಮ್ಯಾಪಿಂಗ್ಗೆ ಕೊಡ್ತಾರೆ. ಸೊ ಅವರೇ ಮ್ಯಾಪಿಂಗ್ ಮಾಡ್ತಾರೆ. ಸೊ ಇದಾಗಿತ್ತು ನಮ್ಮ ಮಾವ ಅವ್ರದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಅತ್ತೆ ಅವ್ರದ್ದು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಅತ್ತೆ ಅವ್ರದ್ದು. ಇದು ಕೂಡ ನಮ್ಮ ಮಾವ ಅವ್ರದ್ದು ಯಾವ ಥರ ಇದೆ ಸಿಮಿಲರ್ ಅದೇ ಥರನೇ ಇದೆ. ಇಲ್ಲಿ ಫಸ್ಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ನಮ್ಮ ಅತ್ತೆ ಅವರ ಹೆಸರು, ಹಾಗೆ ಅವರ ವೋಟರ್ ID ನಂಬರ್ ಮತ್ತು ವಿಳಾಸ ಇದೆ. ಸೆಕೆಂಡ್ ಕಾಲಮಲ್ಲಿ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಮತ್ತು ಅವರು ಪ್ರೆಸೆಂಟ್ ಆಗಿ ಎಲ್ಲಿ ವೋಟ್ ಮಾಡ್ತಿದ್ದಾರೆ ಹಾಗೆ ರಾಜ್ಯದ ಹೆಸರಿದೆ. ಇನ್ನು ಥರ್ಡ್ ಕಾಲಮಲ್ಲಿ ಇದು ಕೂಡ QR ಇದೆ. ಫೋರ್ತಲ್ಲಿ ಅವ್ರ ಫೋಟೋ ಇದೆ. ಫಿಫ್ತಲ್ಲಿ ಇತ್ತೀಚಿನ ಭಾವಚಿತ್ರ ಲಗತ್ತಿದೆ. ನಿಮಗೆ ಅದೇ ನಾನು ಆವಾಗಲೇ ಹೇಳಿರೋ ಥರ ಹೊಸ ಫೋಟೋ ಬೇಕಿದೆ ಅಂದರೆ ನೀವಿಲ್ಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಸ್ಟಿಕ್ ಮಾಡಿ ಕೊಡ್ಬೋದು. ಸೊ ಇನ್ನು ಇವ್ರದ್ದು ಕೂಡ ಅಷ್ಟೇ, ಮತದಾರರ ಹೆಸರು ಆಲ್ರೆಡಿ ನಿಮ್ಮ ಫಾರ್ಮಲ್ಲಿ ಇರುತ್ತಲ್ಲ ಫಸ್ಟ್ ಕಾಲಮಲ್ಲಿ ಅದನ್ನೇ ಬರೀಬೇಕು. ಸೊ ನೆಕ್ಸ್ಟಲ್ಲಿ ಮತದಾರರ ಗುರುತಿನ ಚೀಟಿ. ಇದು ಕೂಡ 2002 ಇಸ್ವಿಯಲ್ಲಿರೋದನ್ನ ಹಾಕಬೇಕು, ಪ್ರೆಸೆಂಟ್ ಆಗಿರೋದನ್ನ ಹಾಕಬಾರ್ದು. ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಆಗಿ ಇವಾಗ ಪ್ರೆಸೆಂಟ್ ಆಗಿರೋದ್ರಲ್ಲೇ ಆಲ್ಫಾಬೆಟಿಕ್ ಇದೆ, ಲೈಕ್ ZYYMLL ಈ ಥರ ಅದನ್ನ ಮೆನ್ಷನ್ ಮಾಡ್ತಿದ್ರೆ ಅದು ಬೇಕಾಗಿಲ್ಲ. ಓಲ್ಡ್ 2002 ಇಸ್ವಿಯಲ್ಲಿರೋ ವೋಟರ್ IDಯಲ್ಲಿ ಆಲ್ಫಾಬೆಟ್ ತುಂಬ ಜನಕ್ಕೆ ಇಲ್ಲ, ಜಸ್ಟ್ ನಂಬರ್ಸ್ ಇದೆ, ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಅದ್ರ ಕೆಳಗಡೆ ಸಂಬಂಧಿಯ ಹೆಸರು. ಇಲ್ಲಿ ಇವರು ಆಲ್ರೆಡಿ ಮದುವೆ ಆಗಿರೋದ್ರಿಂದ ಅವ್ರ ಗಂಡನ ಹೆಸರು ಅಂದರೆ ನಮ್ಮ ಮಾವನ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅವ್ರ ಜೊತೆ ಇವ್ರ ಸಂಬಂಧ ಅಂದರೆ ಯಲ್ಲಪ್ಪ ಯಲ್ಲಮ್ಮ ಅಣ್ಣವ್ರಿಗೆ ಏನು ಸಂಬಂಧ ಆಗ್ತಾರೆ ಅಂತ ಕೇಳಿದ್ದಾರೆ. ಸೊ ಗಂಡ ಆಗ್ತಾರೆ, ಗಂಡ ಅಂತ ಬರೆದಿದ್ದೀನಿ. ಇಲ್ಲಿ ನಾನು ರ್ಯಾಂಡಮ್ ಆಗಿ ಹೆಸರುಗಳನ್ನ ತಗೊಳ್ತಿದ್ದೀನಿ, ನೀವು ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ. ನಾನು ನಮ್ಮ ಅತ್ತೆ ಮಾವ ಹೆಸರನ್ನ ತಗೊಳ್ತಾ ಇಲ್ಲ, ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಅಷ್ಟೇ. ಆ್ಯಂಡ್ ಮತ್ತೆ ಇಲ್ಲೂ ಕೂಡ ಅದೇ ಥರ ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ. ನಮ್ಮ ಮಾವ ಅವ್ರಿಗೆ ಏನು ಬರ್ದಿದ್ದೀನಿ, ನಮ್ಮ ಅತ್ತೆ ಅವ್ರಿಗೂ ಕೂಡ ಸೇಮ್ ಅದನ್ನೇ ಬರ್ದಿದ್ದೀನಿ. ಅದ್ರ ನೆಕ್ಸ್ಟಲ್ಲಿ ಜನ್ಮ ದಿನಾಂಕ. ಇವಾಗ ನಮ್ಮ ಅತ್ತೆ ಅವ್ರದ್ದು ಜನವರಿ 1, 1970 ಆಗಿರುತ್ತೆ. ಸೊ ಇಲ್ಲಿ 8 ಕಾಲಮ್ಸ್ ಏನು ಕೊಟ್ಟಿದ್ದಾರೆ ಬಾಕ್ಸ್ನ, 8 ಬಾಕ್ಸ್ ಕೂಡ ಫಿಲ್ ಆಗೋ ಥರ 01011970 ಈ ಥರ ಫಿಲ್ ಮಾಡಬೇಕಾಗತ್ತೆ. ಅದನ್ನ ಫಿಲ್ ಮಾಡಿದ್ದೀನಿ. ಅದರ ನೆಕ್ಸ್ಟಲ್ಲಿ ಆಧಾರ್ ಸಂಖ್ಯೆ 12 ಡಿಜಿಟ್ ಆಧಾರ್ ನಂಬರ್ ಕೂಡ ಹಾಕಿದ್ದೀನಿ. ಅದರ ನೆಕ್ಸ್ಟಲ್ಲಿ ಮೊಬೈಲ್ ಸಂಖ್ಯೆ, ನಮ್ಮ ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿದ್ದೀನಿ.
ಅದ್ರ ನೆಕ್ಸ್ಟ್ ತಂದೆ ಅಥವಾ ಪೋಷಕರ ಹೆಸರು. ಇಲ್ಲಿ ನಮ್ಮ ಅತ್ತೆಯ ತಂದೆಯವರ ಹೆಸರನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಅವ್ರ ವೋಟರ್ ಐ ಡಿ ನಂಬರ್ ಇದ್ರೆ, ಅಂದ್ರೆ ಪ್ರೆಸೆಂಟ್ ಆಗಿ ಅವ್ರು ಬದುಕಿದ್ರೆ, ಪ್ರೆಸೆಂಟ್ ಆಗಿರೋ ನಂಬರ್ ಇದ್ರೆ ನಾವಿಲ್ಲಿ ಮೆನ್ಷನ್ ಮಾಡ್ಬೋದು. ಇಲ್ಲಾಂದ್ರೆ ಅವ್ರ ಹೆಸರು ಮಾತ್ರ ಬರೆದು ವೋಟರ್ ಐ ಡಿ ನಂಬರ್ನ ಹಾಗೆ ಡ್ಯಾಶ್ ಇಟ್ಬಿಟ್ಟು ಎಂಟಿ ಆಗಿ ಬಿಡ್ಬೋದು. ಅದ್ರ ನೆಕ್ಸ್ಟ್ ಅಲ್ಲಿ ತಾಯಿ ಹೆಸರು, ನಮ್ಮ ಅತ್ತೆಯ ತಾಯಿಯ ಹೆಸರನ್ನ ಬರಿಬೇಕು. ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ನಮ್ಮ ಅಮ್ಮನ ಫಾರ್ಮ್ ಅಥವಾ ನಮ್ಮ ಅತ್ತೆ ಫಾರ್ಮ್ ನ ಫಿಲ್ ಮಾಡ್ತಾ ಇದೀವಿ, ತಂದೆ ತಾಯಿ ಹೆಸರಿದ್ದಲ್ಲಿ ಏನ್ ಬರಿಬೇಕು, ಅದನ್ನ ಹಾಗೆ ಬಿಡ್ಬೇಕಾ ಇಲ್ಲ ಗಂಡನ ಹೆಸರನ್ನ ಮೆನ್ಷನ್ ಮಾಡ್ಬೇಕಂತ. ಇಲ್ಲಿ ತಂದೆ ಹೆಸರಿದ್ದಲ್ಲಿ ಅವರ ತಂದೆ ಹೆಸರನ್ನ ಬರಿಬೇಕು. ತಾಯಿ ಹೆಸರಲ್ಲಿ ಇದ್ದಲ್ಲಿ ನಿಮ್ಮ ಅತ್ತೆ ಅಥವಾ ನಿಮ್ಮ ಅಮ್ಮನ ತಾಯಿ ಹೆಸರು, ಅಂದ್ರೆ ನಿಮ್ಮ ಅಜ್ಜಿ ತಾತನ ಹೆಸರನ್ನ ಬರಿಬೇಕು. ನಿಮ್ಮ ಅಪ್ಪ ಅವರ ಅಪ್ಪ ಅಮ್ಮಂದಲ್ಲ, ನಿಮ್ಮ ಅಮ್ಮ ಅವರ ಅಪ್ಪ ಅಮ್ಮನ ಹೆಸರನ್ನ ಬರಿಬೇಕು. ಅವರ ವೋಟರ್ ಐ ಡಿ ನಂಬರ್ನ ಮೆನ್ಷನ್ ಮಾಡಬೇಕು. ಇನ್ನು ನೆಕ್ಸ್ಟ್ ಸಂಗಾತಿ ಹೆಸರು ಇದ್ದಲ್ಲಿ ನಮ್ಮ ಮಾವ ಹೆಸರು ಬರ್ದಿದ್ದೀನಿ. ಸೊ ಸಂಗಾತಿಗೆ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಅಂದ್ರೆ ಐ ಡಿ ಕಾರ್ಡ್ ನಂಬರ್ ಅಲ್ಲಿ ಪ್ರೆಸೆಂಟ್ ಇರೋ ನಂಬರ್ ಆಲ್ಫಾಬೆಟಿಕ್ ಜೊತೆ ಇದೆ, ZYY ಈ ತರ ಆ ನಂಬರ್ನ ಮೆನ್ಷನ್ ಮಾಡಿದ್ದೀನಿ. ಇದು ಕೂಡ ಫೈನಲ್ ಆಗಿ ಇಲ್ಲಿ ಅವರ ಸಿಗ್ನೇಚರ್ ಆಗಬೇಕು. ನಮ್ಮ ಅತ್ತೆ ಅವ್ರ ಸಿಗ್ನೇಚರ್ನ ಮಾಡಿಸಿದ್ದೀನಿ. ಫೈನಲ್ ಇಲ್ಲಿ ಲಾಸ್ಟ್ ಅಲ್ಲಿ BLO ಸಿಗ್ನೇಚರ್ ಹಾಕಿ ನಮ್ಮ ಅತ್ತೆ ಅವರಿಂದ SIR ಮ್ಯಾಪಿಂಗ್ನ ಈ ತರ ಮಾಡ್ತಾರೆ. ಸ್ವಲ್ಪ ಸ್ಪೀಡಾಗಿ ಮಾತಾಡ್ತಿದ್ದೀನಿ ಅನ್ಕೊಳ್ತಿದ್ದೀನಿ. ನಾನು ಫಸ್ಟ್ ಟೈಮ್ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡ್ತಾ ಇರೋದು. ನಂಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಮತ್ತೆ ಕಮೆಂಟ್ ಹಾಕಿ. ನಾಳೆ ಮಾರ್ನಿಂಗ್ 11 o'clock ಲೈವ್ ಬಂದು ನಿಮ್ಮ ಡೌಟ್ಸ್ಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ನಮ್ಮ ಯಜಮಾನ್ರದ್ದು, ನನ್ನ ಹಸ್ಬೆಂಡು ಯಾವ ಥರ ಫಿಲ್ ಮಾಡಿದ್ದೀನಿ ಅಂತ. ಇಲ್ಲೂ ಕೂಡ ಸೇಮ್ ಯಾರ್ದು ಫಾರ್ಮ್ ಇರುತ್ತಲ್ಲ ಅವ್ರದ್ದು ಇಲ್ಲಿ ಫಸ್ಟ್ ಬಾಕ್ಸಲ್ಲಿ ಲೆಫ್ಟ್ ಸೈಡಲ್ಲಿ ನೇಮ್ ಇರುತ್ತೆ, ಹಾಗೆ ಅವರ ಐ ಡಿ ಕಾರ್ಡ್ ನಂಬರ್ ಇರುತ್ತೆ, ಮತ್ತೆ ಅವರ ವಿಳಾಸ ಇರುತ್ತೆ. ನೆಕ್ಸ್ಟ್ ಬಾಕ್ಸಲ್ಲಿ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ, ಅವ್ರು ಎಲ್ಲಿ ಪ್ರೆಸೆಂಟ್ ಆಗಿ ವೋಟ್ ಮಾಡ್ತಾ ಇದ್ದಾರೆ, ಹಾಗೆ ರಾಜ್ಯ ಮತ್ತೆ ಕ್ಷೇತ್ರದ ಹೆಸರು ಇರುತ್ತೆ. ಅದ್ರ ನೆಕ್ಸ್ಟ್ ಅಲ್ಲಿ ಒಂದು QR ಕೋಡ್ ಇದೆ. ಆ QR ಕೋಡ್ ಪಕ್ಕದಲ್ಲಿ ನಮ್ಮ ಹಸ್ಬೆಂಡ್ ಓಲ್ಡ್ ಫೋಟೋ ಇದೆ. ಸೊ ನಾನು ನ್ಯೂ ಫೋಟೋನ ಅಪ್ಲೈ ಮಾಡಬೇಕು ನ್ಯೂ ಫೋಟೋಗೆ. ಅದಕ್ಕೋಸ್ಕರ ನಾನು ಇಲ್ಲೊಂದು ನ್ಯೂ ಫೋಟೋನ ಇಟ್ಕೊಂಡಿದ್ದೀನಿ ನನ್ನ ಹತ್ರ. ಈ ಫೋಟೋನ ಇಲ್ಲಿ ಸ್ಟಿಕ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ನಾವು ವೋಟರ್ ಐ ಡಿ ತಗೊಂಡಾಗ ನ್ಯೂ ಫೋಟೋ ಬರುತ್ತೆ. ಸೊ ಇಲ್ಲಿ ನಮ್ಮ ಯಜಮಾನ್ರದ್ದು 2002ನೇ ಇಸ್ವಿಯಲ್ಲಿ ವೋಟರ್ ಐ ಡಿ ಇದ್ದಿಲ್ಲ. ಅವರು ಹುಟ್ಟಿ ಆವಾಗ ಜಸ್ಟ್ ಅವ್ರಿಗೆ 10 or 7 years ಇತ್ತು. ಸೊ ಅವ್ರದ್ದು ನಾನು ಇಲ್ಲಿ ರೈಟ್ ಸೈಡಲ್ಲಿ ಬರ್ದಿದ್ದೀನಿ. ಯಾರು 2002ನೇ ಇಸ್ವಿಯಲ್ಲಿ ವೋಟಿಂಗ್ ಮಾಡಿಲ್ಲ ಅವ್ರನ್ನ ರೈಟ್ ಸೈಡಲ್ಲಿ ಬರಿಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಇಲ್ಲೂ ಜನ ತುಂಬಾ ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಸೊ ಇದೇನು ಫಾರ್ಮ್ ಫಿಲ್ ಮಾಡೋದು ಅಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ. ಬಟ್ ನಮ್ಮ BLOಗಳು ನಮ್ಮ ದಿಕ್ಕನ್ನ ತಪ್ಪಿಸ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಡಿಸ್ಟಿಕಲ್ಲಿ ಒಂಥರ ಹೇಳ್ತಿದ್ದಾರೆ, ನೆಕ್ಸ್ಟ್ ಡಿಸ್ಟಿಕಲ್ಲಿ ಇನ್ನೊಂದು ಥರ ಹೇಳ್ತಿದ್ದಾರೆ. ಸೊ ಒಂದು ತಾಲೂಕಲ್ಲಿ ಒಂಥರ ಇನ್ಫಾರ್ಮೇಷನ್ ಕೊಟ್ಟರೆ ನೆಕ್ಸ್ಟ್ ಇನ್ನೊಂದು ತಾಲೂಕಲ್ಲಿ ಇನ್ನೊಂದು ಥರ ಕೊಡ್ತಿದ್ದಾರೆ. ಅದಕ್ಕೆ ಇದು ತುಂಬ ಕಾಂಪ್ಲಿಕೇಟೆಡ್ ಅನ್ನಿಸ್ತಾ ಇದೆ. ಸೊ ಇವಾಗ ಇಲ್ಲಿ ಮೇಲೆ ಏನಿದೆ ಅಂದರೆ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿ ಮತದಾರ ಸಂಬಂಧಿಯ ವಿವರಗಳು ಅಂತ ಹೇಳಿದ್ದಾರೆ. ಸೊ 2002ನೇ ಇಸ್ವಿಯಲ್ಲಿ ನಮ್ಮ ಯಜಮಾನ್ರಿಲ್ಲ ಅಂದರೆ ನಾನಿಲ್ಲಿ ಅವ್ರ ತಂದೆ ಅವ್ರದ್ದು ಮೆನ್ಷನ್ ಮಾಡ್ತಾ ಇದ್ದೀನಿ. ಈ ಹೆಸರು ಇದ್ದಲ್ಲಿ ತುಂಬ ಜನ ಏನು ಬರೀತಿದ್ದಾರೆ ಅಂದರೆ ಯಾರ್ದು ನಿಮ್ಮ ಹೆಸರನ್ನ ಯಾರ ಫಾರ್ಮ್ನ ಫಿಲ್ ಮಾಡ್ತಾ ಇದ್ದೀವಿ 2002 ನೆಕ್ಸ್ಟಲ್ಲಿ ವೋಟರ್ ಐ ಡಿ ಇರೋರನ್ನ ಅವ್ರ ಹೆಸರನ್ನ ಮೆನ್ಷನ್ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಮ ಹೆಸರು ಮೆನ್ಷನ್ ಮಾಡೋ ಹಾಗಿಲ್ಲ. 2002ನೇ ಇಸ್ವಿಯಲ್ಲಿ ನಿಮ್ಮ ಅಪ್ಪ ಇದ್ರ ಅಥವಾ ನಿಮ್ಮ ಅಮ್ಮ ಇದ್ರ ವೋಟರ್ ಐ ಡಿ ಲಿಸ್ಟಲ್ಲಿ ಅಂತ ಅವರ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಮ್ಮ ಮಾವ ಇದ್ದಾರೆ, ನಮ್ಮ ಅತ್ತೆ ಕೂಡ ಇದ್ದಾರೆ, ಬಟ್ ನಾನಿಲ್ಲಿ ನಮ್ಮ ಮಾವ ಅವ್ರದ್ದು ಮೆನ್ಷನ್ ಮಾಡ್ತಿದ್ದೀನಿ. ಅದ್ರ ಕೆಳಗಡೆ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಇದು ಆಪ್ಷನಲ್ ಇಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಇದ್ದರೆ ಮೆನ್ಷನ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಬಟ್ ಪ್ರೆಸೆಂಟ್ ಆಗಿರೋ ಐ ಡಿ ಕಾರ್ಡ್ನ ನೀವು ಐ ಡಿ ನಂಬರ್ನ ಮೆನ್ಷನ್ ಮಾಡೋ ಹಾಗಿಲ್ಲ. ವೋಟರ್ ಐ ಡಿದು ಓಲ್ಡ್ 2002 ಅಲ್ಲಿ ಯಾವುದು ವೋಟರ್ ಐ ಡಿ ಇತ್ತಲ್ಲ ಆ ನಂಬರ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಾನು ಕೂಡ ಅದೇ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಸಂಬಂಧಿಯ ಹೆಸರು, ಇಲ್ಲಿ ಮತ್ತೆ ನಿಮ್ಮ ತಂದೆ ಹೆಸರನ್ನ ಬರೀತಾ ಇದ್ದೀರಾ. ನಿಮ್ಮ ತಂದೆ ಹೆಸರಲ್ಲ, ಆಲ್ರೆಡಿ ನೀವಿಲ್ಲಿ ನಿಮ್ಮ ತಂದೆ ಹೆಸರಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ತಂದೆಯವರ ತಂದೆ ಅಂದರೆ ನಿಮ್ಮ ತಾತ ಅವರ ಹೆಸರನ್ನ ಬರಿಬೇಕು. ಅವ್ರ ಸಂಬಂಧ ಬಂದ್ಬಿಟ್ಟು ತಂದೆ ಅಂತ ಬರಿಬೇಕು. ಇನ್ ಕೇಸ್ ನೀವಿಲ್ಲಿ ನಿಮ್ಮ ಅಮ್ಮ ಹೆಸರನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸಂಬಂಧಿ ಹೆಸರು ನಿಮ್ಮ ಅಪ್ಪ ಅವ್ರದ್ದು ಬರಿಬೇಕು. ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೆ ಏನಾಗ್ತಾರೋ ಆಬ್ವಿಯಸ್ಲಿ ಗಂಡ ಆಗ್ತಾರೆ. ಸೊ ಸಂಬಂಧ ಗಂಡ ಅಂತ ಬರಿಬೇಕು. ನೆಕ್ಸ್ಟ್ ಜಿಲ್ಲೆ ನಮ್ಮದು ಬೆಂಗಳೂರು ಗ್ರಾಮಾಂತರ ಬರ್ತಿದ್ದೀನಿ. ರಾಜ್ಯ ಬರ್ದಿದ್ದೀನಿ. ವಿಧಾನಸಭಾ ಕ್ಷೇತ್ರದ ಹೆಸರು 2002ನೇ ಇಸ್ವಿಯಲ್ಲಿರೋ ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಇದು ಕೂಡ 2002ನೇ ಇಸ್ವಿಯಲ್ಲಿ ಏನಿತ್ತು ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಭಾಗ ಸಂಖ್ಯೆ ಕ್ರಮ ಸಂಖ್ಯೆ ಕೂಡ ಹಾಗೆ ನಿಮ್ಮ ಅಪ್ಪ ಅವ್ರದ್ದು ಬರ್ದಿದ್ದಾದ್ರೆ ನಿಮ್ಮ ಅಪ್ಪ ಅವರು ಅಂದರೆ ನಿಮ್ಮ ತಂದೆಯವರ ಕ್ರಮ ಸಂಖ್ಯೆನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಿಮ್ಮ ತಾಯಿಯವ್ರದ್ದು ಯೂಸ್ ಮಾಡಿದ್ರೆ ತಾಯಿಯವ್ರದ್ದು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟಲ್ಲಿ ಬಂದ್ಬಿಟ್ಟು ಮತ್ತೆ ಜನ್ಮ ದಿನಾಂಕ. ಇವಾಗ ನನ್ನ ಹಸ್ಬೆಂಡು 24/4/1991 ಅಂದರೆ ಸೊ 8 ಕಾಲಮ್ಸ್ ಏನಿದೆ ಅಲ್ಲ ಇಲ್ಲಿ
24041991 ಈ ಥರ ಫುಲ್ 8 ಕಾಲಮ್ಸು ಫಿಲ್ ಆಗಬೇಕು, ಆ ಥರ ಬರೀಬೇಕು. ನೆಕ್ಸ್ಟಲ್ಲಿ ಬಂದುಬಿಟ್ಟು ಅವರ ಆಧಾರ್ ಕಾರ್ಡ್ ನಂಬರ್, ಇದು ಆ್ಯಸ್ ಯೂಶುವಲ್ ಎಲ್ರಿಗೂ ಇರೋ ಥರ. ಅದ್ರ ನೆಕ್ಸ್ಟಲ್ಲಿ ಮೊಬೈಲ್ ಸಂಖ್ಯೆ, ಪ್ರೆಸೆಂಟ್ ಯಾವುದು ಯೂಸ್ ಮಾಡ್ತಿದ್ರೆ ಅದನ್ನು ಬರೀರಿ. ಮತ್ತೆ ನೆಕ್ಸ್ಟು ತಂದೆ ಹೆಸರು ಮತ್ತು ತಾಯಿ ಹೆಸರು, ಅವರ ID ನಂಬರ್ನ ಕೇಳಿದ್ದಾರೆ. ಇಲ್ಲಿ ಅವ್ರ ತಂದೆ ಹೆಸರನ್ನ ಮೆನ್ಷನ್ ಮಾಡಿದ್ದೀನಿ. ಕೆಳಗಡೆ ವೋಟರ್ ID ನಂಬರ್ ಏನಿದೆ ಪ್ರೆಸೆಂಟ್ 2026ನೇ ಇಸ್ವಿಯಲ್ಲಿ ಯಾವುದನ್ನ ಯೂಸ್ ಮಾಡ್ತಾ ಇದ್ದಾರೆ ಆ ವೋಟರ್ ID ನಂಬರ್ನ ನೀವೇ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ 2002ನೇ ಇಸ್ವಿಯ ವೋಟರ್ ID ನಂಬರ್ನ ಮೆನ್ಷನ್ ಮಾಡಬಾರ್ದು. ಸೊ ತಾಯಿ ಹೆಸರು, ಅವರ ವೋಟರ್ ID ನಂಬರ್ನು ಮೆನ್ಷನ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಸಂಗಾತಿಯ ಹೆಸರು, ಅಂದರೆ ನನ್ನ ಹೆಸರು, ನನ್ನ ಹಸ್ಬೆಂಡ್ಗೆ ನಾನು ವೈಫ್ ಆಗಿರೋದ್ರಿಂದ ಇಲ್ಲಿ ನನ್ನ ಹೆಸರು ಹಾಗೆ ನನ್ನ ವೋಟರ್ ID ಸಂಖ್ಯೆನ ಮೆನ್ಷನ್ ಮಾಡಬೇಕಾಗತ್ತೆ. ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ನಿಮ್ಮ ವೈಫ್ ಫಾರ್ಮ್ನ ಫಿಲ್ ಮಾಡ್ತಾ ಇದ್ರೆ ಹಸ್ಬೆಂಡ್ ಸಂಗಾತಿ ಹೆಸರು ಇದ್ದಲ್ಲಿ ನಿಮ್ಮ ಹೆಸರನ್ನ ಬರ್ಕೊಳ್ಳಿ, ಅಂದರೆ ಹಸ್ಬೆಂಡ್ ಹೆಸರು ಹಾಗೆ ಹಸ್ಬೆಂಡ್ ವೋಟರ್ ID ನಂಬರ್ನ. ನಿಮ್ಮ ಫಾರ್ಮ್ನ ಫಿಲ್ ಮಾಡ್ತಾ ಇದ್ದೀರಾ ಅಂದರೆ ಸಂಗಾತಿ ಹೆಸರಿದ್ದಲ್ಲಿ ನಿಮ್ಮ ಹೆಂಡತಿ ಹೆಸರು ಹಾಗೆ ಅವರ ವೋಟರ್ ID ನಂಬರ್ನ ಫಿಲ್ ಮಾಡಬೇಕಾಗತ್ತೆ. ಆ್ಯಂಡ್ ಫೈನಲ್ ಆಗಿ ಇಲ್ಲೂ ಕೂಡ ಅಷ್ಟೇ ಸಿಗ್ನೇಚರ್ನ ಹಾಕಿ, ನೀವು ಹೆಬ್ಬೆಟ್ಟಾಗಿದ್ದರೆ ಹೆಬ್ಬೆರಳ ಒತ್ತಿ ಮತ್ತು ನಿಮ್ಮ BLO ಸಿಗ್ನೇಚರ್ ಹಾಕಿ ಮಾರ್ಕಿಂಗ್ ಮಾಡ್ತಾರೆ. ಇಷ್ಟೇ, ಇನ್ನೇನು ಕಾಂಪ್ಲಿಕೇಶನ್ಸ್ ಇಲ್ಲ. ಇನ್ನು ನೆಕ್ಸ್ಟಲ್ಲಿ ಬಂದುಬಿಟ್ಟು ಇನ್ನೊಂದು ತುಂಬ ದಿ ಮೋಸ್ಟ್ ಸರ್ಚ್ ಯೂಟ್ಯೂಬಲ್ಲಿ ಇರೋದಂದರೆ ಇದೇ ಅಂದ್ಕೊಳ್ತೀನಿ, ಮನೆ ಸೊಸೆ ಅಥವಾ ನಿಮ್ಮ ಹೆಂಡತಿಯ SIR ಫಾರ್ಮ್ನ ಮಾರ್ಕಿಂಗ್ ಯಾವ ಥರ ಮಾಡಿಸೋದು ಅಂತ. ಸೊ ಇಲ್ಲಿ ಇದು ನಂದು, ಇಲ್ಲಿ ಮತದಾರರ ಹೆಸರು ನಂದೇ ಇದೆ. ನೆಕ್ಸ್ಟ್ ನನ್ನ ವೋಟರ್ ID ಪ್ರೆಸೆಂಟ್ ಆಗಿರೋದು, ಮತ್ತು ಕ್ರಮ ಸಂಖ್ಯೆ ಭಾಗ ಸಂಖ್ಯೆ ಆ್ಯಸ್ ಯೂಶುವಲ್ ಎಲ್ರಿಗೂ ಇಲ್ಲಿ ಮೇಲೆ ಇರೋ ಬಾಕ್ಸಲ್ಲಿ ಮಾತ್ರ ಎಲ್ರಿಗೂ ಸೇಮೇ ಇರುತ್ತೆ, ಅದು ಅವ್ರವ್ರ ಹೆಸರಲ್ಲಿರುತ್ತೆ. QR ಕೋಡ್ ಮತ್ತು ಪ್ರೆಸೆಂಟ್ ಫೋಟೋ, ನಾನು ಫೋಟೋನ ಸ್ಟಿಕ್ ಮಾಡ್ತಾ ಇಲ್ಲ, ನಂದು ಲಾಸ್ಟ್ ಇಯರ್ ವೋಟರ್ ID ಆಗಿರೋದ್ರಿಂದ ಸೊ ನಂದು ಫೋಟೋ ಚೆನ್ನಾಗೇ ಇದೆ. ನಾನು ಲೆಫ್ಟ್ ಸೈಡಲ್ಲೇ ಫಿಲ್ ಮಾಡ್ತಿಲ್ಲ, ಬಿಕಾಸ್ 2002ನೇ ಇಸ್ವಿಯಲ್ಲಿ ನಾನು 2 ವರ್ಷದ ಮಗುವಾಗಿದೆ, ನನ್ನ ಹತ್ರ ವೋಟರ್ ID ಇದ್ದಿಲ್ಲ. ಸೊ ನನ್ನ ವೋಟರ್ ID ಆಫ್ಟರ್ 2002 ಆಗಿರೋದ್ರಿಂದ ನಾನು ರೈಟ್ ಸೈಡಲ್ಲಿ ನನ್ನ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡ್ತಾ ಇದ್ದೀನಿ. ಹೆಸರು ಇದ್ದಲ್ಲಿ ನಾನು ನಮ್ಮ ತಾಯಿ ಹೆಸರನ್ನ ಫಿಲ್ ಮಾಡ್ತಾ ಇದ್ದೀನಿ, ಬಿಕಾಸ್ ನನಗೆ ತಂದೆ ಇಲ್ಲ, ತಂದೆ 2001ನಲ್ಲೇ ಡೆತ್ ಆಗಿರೋದ್ರಿಂದ ಅವ್ರದ್ದು ಯಾವುದೇ ಡೀಟೇಲ್ಸ್ ನನ್ನ ಹತ್ರ ಇಲ್ಲ. ಸೊ ನಿರ್ಮಲಾ ಅಂದ್ಬಿಟ್ಟು ನಮ್ಮಮ್ಮ ಹೆಸರು, ಅವ್ರನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಕೆಳಗಡೆ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ 2002ನೇ ಇಸ್ವಿಯಲ್ಲಿ ನಮ್ಮಮ್ಮ ಅವ್ರದ್ದು ವೋಟರ್ ID ನಂಬರ್ ಏನಿತ್ತು ಅದನ್ನು ಮೆನ್ಷನ್ ಮಾಡಿದ್ದೀನಿ. ಅದ್ರ ನೆಕ್ಸ್ಟು ಸಂಬಂಧಿ ಹೆಸರು, ನಮ್ಮ ತಂದೆಯವರ ಹೆಸರನ್ನ ಬರೆದಿದ್ದೀನಿ. ನಮ್ಮ ತಂದೆಯವರು ನಮ್ಮ ಅಮ್ಮ ಜೊತೆ ಏನು ರಿಲೇಷನು, ಸಂಬಂಧ, ಗಂಡ ಆಗ್ತಾರೆ, ಆಬ್ವಿಯಸ್ಲಿ ಗಂಡ ಅಂತ ಬರೆದಿದ್ದೀನಿ. ನೆಕ್ಸ್ಟು ನನ್ನ ಜಿಲ್ಲೆ ಬಂದುಬಿಟ್ಟು ಬೆಳಗಾವಿ, ರಾಜ್ಯ ಕರ್ನಾಟಕ, ವಿಧಾನಸಭಾ ಕ್ಷೇತ್ರದ ಹೆಸರು ರಾಮದುರ್ಗ ಅಂತ. ಸೊ ನಾನು ಅದನ್ನ ಮೆನ್ಷನ್ ಮಾಡಿದ್ದೀನಿ. ಅದಕ್ಕೆ ನೆಕ್ಸ್ಟು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಇದು ಕೂಡ ಅಷ್ಟೇ, ಕನ್ಫ್ಯೂಸ್ ಆಗಬೇಡಿ. 2002ನೇ ಇಸ್ವಿಯಲ್ಲಿ ಆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಭಾಗ ಸಂಖ್ಯೆ ಏನಿತ್ತು ಹಾಗೆ ನಿಮ್ಮ ಅಮ್ಮ ಅಥವಾ ಅಪ್ಪನ ಕ್ರಮ ಸಂಖ್ಯೆ ಏನಿತ್ತು ನಿಮ್ಮ BLO ಹತ್ರ ಕೇಳಿ ತಿಳಿದು ನೀಟಾಗಿ ಮೆನ್ಷನ್ ಮಾಡಿ. ಅದ್ರ ನೆಕ್ಸ್ಟ್ ಕಾಲಮಲ್ಲಿ ಬಂದುಬಿಟ್ಟು ನನ್ನ ಡೇಟ್ ಆಫ್ ಬರ್ತ್, ಇವಾಗ 10/1/2000 ನನ್ನ ಡೇಟ್ ಆಫ್ ಬರ್ತ್ ಆಗಿರೋದ್ರಿಂದ ನಾನು 10012000 ಅಂತ ಮೆನ್ಷನ್ ಮಾಡ್ತೀನಿ. ನೆಕ್ಸ್ಟಲ್ಲಿ ಮತ್ತೆ ನನ್ನ ಆಧಾರ್ ಕಾರ್ಡ್ ನಂಬರ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ಜನ ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಇಲ್ಲಿ ನಮ್ಮ ಅಮ್ಮ ಅಥವಾ ಅಪ್ಪನ ಡೀಟೇಲ್ಸ್ ಫಿಲ್ ಮಾಡಿದ್ದೀವಿ ರೈಟ್ ಸೈಡಲ್ಲಿ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಗೆ ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್ ಅವ್ರದ್ದು ಹಾಕಬೇಕಂತ ಇಲ್ಲ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್ ನಿಮ್ಮದೇ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನನ್ನ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿದ್ದೀನಿ, ಆಧಾರ್ ಕಾರ್ಡ್ ನಂಬರ್ ಮೆನ್ಷನ್ ಮಾಡಿದ್ದೀನಿ, ನನ್ನ ಮೊಬೈಲ್ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಅದರ ನೆಕ್ಸ್ಟಲ್ಲಿ ತಂದೆ ಮತ್ತು ಪೋಷಕರ ಹೆಸರಿದೆ. ಸೊ ನಮ್ಮ ತಂದೆ ಹೆಸರನ್ನ ಬರೆದಿದ್ದೀನಿ, ಅವರ ವೋಟರ್ ID ನಂಬರ್ ನನಗೆ ಗೊತ್ತಿಲ್ಲ. ಸೊ ಆ ಕಾಲಮ್ನ ಎಂಟಿ ಬಿಟ್ಟಿದ್ದೀನಿ. ಅದು ಯಾವುದು ನೆಸೆಸರಿ ಇಲ್ಲ, ಲಭ್ಯವಿದ್ದಲ್ಲಿ ಅಂತ ಅವರೇ ಇನ್ ಕೇಸ್ ನಿಮ್ಮ ಹತ್ರ ಇದೆ ಅಂದರೆ ಮಾತ್ರ ಮೆನ್ಷನ್ ಮಾಡಿ ಅಂತ ಬರೆದಿದ್ದಾರೆ. ಸೊ ನೀವು ತುಂಬ ಕಷ್ಟಪಟ್ಟು ಆ ಕಾಲಮ್ ಈ ಕಾಲಮ್ ಅಂತ ಅಲ್ಲಿ ಇಲ್ಲಿ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ ಕೇಸ್ ನಿಮ್ಮ ಹತ್ರ ಇದೆ ಅಂದರೆ ಮೆನ್ಷನ್ ಮಾಡಿ, ಇಲ್ಲಾಂದರೆ ಕಾಲಮ್ನ ಅದೇ ಥರ ಎಂಟಿಯಾಗಿ ಬಿಡ್ಬೋದು. ಸೊ ನೆಕ್ಸ್ಟ್ ತಾಯಿ ಹೆಸರು, ನಮ್ಮಮ್ಮ ಹೆಸರು ಬರೆದಿದ್ದೀನಿ. ನಮ್ಮಮ್ಮ ವೋಟರ್ ID ಪ್ರೆಸೆಂಟ್ ಆಗಿರೋದನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಫಸ್ಟ್ ಕಾಲಮಲ್ಲಿ 2002ನೇ ಇಸ್ವಿಯಲ್ಲಿ ಯಾವ ವೋಟರ್ ID ಇತ್ತು ಅದನ್ನ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಬರೆದಾಗ, ಅಂದರೆ ಇದು ABC ಅಂತ ಇಟ್ಕೊಂಡ್ರೆ C ಬಾಕ್ಸಲ್ಲಿ ಬರೆದಾಗ 2026ರಲ್ಲಿ ಯಾವುದಿದೆ ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಂಗಾತಿ ಹೆಸರು, ಇಲ್ಲಿ ನನ್ನ ಹಸ್ಬೆಂಡ್ ಹೆಸರನ್ನ ಬರ್ತಿದ್ದೀನಿ, ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ ವೋಟರ್ ID ನಂಬರ್ನ ಪ್ರೆಸೆಂಟ್ ಆಗಿರೋದನ್ನ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ಸಿಗ್ನೇಚರ್ ಇದೆ. ಫೈನಲ್ ಆಗಿ BLO ಸಿಗ್ನೇಚರ್ ಹಾಕಿ ಮ್ಯಾಪಿಂಗ್ನ ಮಾಡ್ತಾರೆ. ಇದಾಗಿತ್ತು ಕಂಪ್ಲೀಟ್ SIR ಫಾರ್ಮ್ನ ಹೇಗೆ ಫಿಲ್ ಮಾಡೋದಂತ. ಇದರಲ್ಲೂ ಕೂಡ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇರುತ್ತೆ ಅಂತ ನನಗೆ ಗೊತ್ತು.
ಸೊ ನಾನು ಇಲ್ಲಿ ಒಂದಿಷ್ಟು ಡೌಟ್ಸ್ನ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಆ ಡೌಟ್ಸ್ನ ಒಂದೊಂದಾಗಿ ಕ್ಲಾರಿಫೈ ಮಾಡ್ತಾ ಇರ್ತೀನಿ. ಸೊ ತುಂಬ ಜನಕ್ಕೆ ಡೌಟ್ ಇರೋದು ಸಂಬಂಧಿ ಹೆಸರು ಹಾಗೆ ಸಂಬಂಧ ಏನು ಬರಿಬೇಕು ಅಂತ. ಇವಾಗ ಇನ್ ಕೇಸ್ ನಿಮ್ಮ ತಂದೆಯವ್ರ ತಂದೆ ಹೆಸರು ಬರಿತಾ ಇದ್ದೀರಾ ಅಂತ ಅಂದರೆ ಅವರು ನಿಮ್ಮ ತಂದೆಯ ಜೊತೆ ಏನು ಸಂಬಂಧ, ಅವ್ರು ನಿಮ್ಮ ತಂದೆಗೆ ತಂದೆ ಆಗ್ತಾರೆ. ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ನಿಮ್ಮ ತಾತ ನಿಮ್ಮ ತಂದೆಗೆ ಏನಾಗ್ತಾರೆ, ಆಬ್ವಿಯಸ್ಲಿ ಅವರು ತಂದೆ ಆಗ್ತಾರೆ. ಸೊ ತಂದೆ ಅಂತ ಬರಿಬೇಕಾಗತ್ತೆ. ಹಾಗೆ ಮ್ಯಾಮ್ ನಂದು ಡಿವೋರ್ಸ್ ಆಗಿದೆ, ನಾನು ನನ್ನ ಎಕ್ಸ್ ಹಸ್ಬೆಂಡ್ ನೇಮ್ ಮತ್ತು ವೋಟರ್ ಐ ಡಿನ ಮೆನ್ಷನ್ ಮಾಡಬೇಕಾ? ಇಲ್ಲ, ಮಾಡೋ ಅವಶ್ಯಕತೆ ಇಲ್ಲ. ನೀವು 2 ಕಾಲಮ್ನ ಎಂಟಿ ಆಗಿ ಬಿಡ್ಬೋದು. ಪ್ರೆಸೆಂಟ್ ನಿಮ್ಮದು ಇನ್ನೊಂದು ಮದುವೆ ಆಗಿ ಅವ್ರದ್ದು ವೋಟರ್ ಐ ಡಿ ನಿಮ್ಮ ಹತ್ರ ಇದ್ದರೆ ನೀವು ಅವ್ರ ನೇಮ್ ಮತ್ತು ವೋಟರ್ ಐ ಡಿನ ಮೆನ್ಷನ್ ಮಾಡಬೇಕು. ಹಾಗೆ ಮ್ಯಾಮ್ ನನ್ನ ತಾಯಿದು ಫಿಲ್ ಮಾಡ್ತಾ ಇದ್ದೀನಿ. ಇಲ್ಲಿ ತಂದೆ ಮತ್ತು ತಾಯಿ ಹೆಸರು ಬರೆದಿದ್ದಾರಲ್ಲ, ಅಲ್ಲಿ ನಾನು ಎಂಟಿ ಬಿಡಬೇಕಾ ಅಥವಾ ಅವ್ರ ತಂದೆ ತಾಯಿ ಹೆಸರನ್ನ ಬರಿಬೇಕು? ಹೌದು ಸರ್, ಅವ್ರ ತಂದೆ ತಾಯಿ ಹೆಸರನ್ನ ನೀವು ಇಲ್ಲಿ ಬರಿಬೇಕಾಗತ್ತೆ. ಗಂಡನ ಹೆಸರಿದ್ದಲ್ಲಿ ಗಂಡನ ಹೆಸರು ಬರೀರಿ. ತಂದೆ ತಾಯಿ ಹೆಸರು ಎಲ್ರಿಗೂ ಗೊತ್ತಿರುತ್ತೆ, ಹೆಸರನ್ನ ಬರೀರಿ. ನಿಮಗೆ ಅವ್ರ ವೋಟರ್ ಐ ಡಿ ನಂಬರ್ ಗೊತ್ತಿಲ್ಲ ಅಂದರೆ ಆ ಬಾಕ್ಸ್ನ ನೀವು ಎಂಟಿ ಬಿಡ್ಬೋದು. ಬಿಕಾಸ್ ಆಲ್ರೆಡಿ ಫಾರ್ಮಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಲಭ್ಯವಿದ್ದಲ್ಲಿ ಅಂತ. ಅಂದರೆ ಇನ್ ಕೇಸ್ ಇಫ್ ಯು ಹ್ಯಾವ್ ಅಂತ ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ಹತ್ರ ಇದ್ದರೆ ಮಾತ್ರ ಫಿಲ್ ಮಾಡಿ, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇನ್ನೊಂದು ವಿಷಯ, ಪ್ರತಿಯೊಂದು BLO ಒಂದೊಂದು ಥರ ಡಿಫ್ರೆಂಟ್ ಆಗಿ ಮಾಹಿತಿನ ಡೀಟೇಲ್ಸ್ನ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಮಾಹಿತಿನ ಫಿಲ್ ಮಾಡೋಕ್ಕೂ ಮುಂಚೆ ಈ ಫಾರ್ಮ್ಸ್ನ ಒಂದು ಬಿಟ್ಟು 2 ಜೆರಾಕ್ಸ್ ತೊಗೊಂಡು ಜೆರಾಕ್ಸಲ್ಲಿ ಫಿಲ್ ಮಾಡಿ. ಇನ್ ಕೇಸ್ ನೀವು ಜೆರಾಕ್ಸ್ ತೊಗೊಳ್ತಾ ಇಲ್ಲ ಅಂದರೆ ಪೆನ್ಸಿಲಲ್ಲಿ ಫಿಲ್ ಮಾಡಿಕೊಂಡು ಫೋಟೋ ಕ್ಲಿಕ್ ಮಾಡಿ ನಿಮ್ಮ BLOಗೆ ಕಳಿಸಿ. ಅವರು ಸರಿಯಾಗಿದೆ ಅಂದರೆ ಪೆನ್ನಲ್ಲಿ ಫಿಲ್ ಮಾಡಿ ಕೊಡಿ. ಹಾಗೆ ಈ ನಾನು ಹೇಳೋ ಇನ್ಫಾರ್ಮೇಷನ್ ಆ್ಯಸ್ ಪರ್ ನಮ್ಮ BLO ಯಾವ ಥರ ಹೇಳ್ತಾರೆ ಅದನ್ನ ಹೇಳಿದ್ದೀನಿ. ಹಾಗೆ ಸ್ವಲ್ಪ ವೆಬ್ಸೈಟ್ಗಳಲ್ಲಿ ಗೂಗಲಲ್ಲಿ ChatGPT ಮತ್ತು ಸ್ವಲ್ಪ ಅಫಿಷಿಯಲ್ ವೆಬ್ಸೈಟ್ ಮತ್ತು ಅಫಿಷಿಯಲ್ ಪೇಜ್ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ಕಲ್ಲಿ ಆಗಲಿ, ಯೂಟ್ಯೂಬಲ್ಲಾಗಲಿ ಮತ್ತು ಸ್ವಲ್ಪ ನ್ಯೂಸಲ್ಲಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಸಾರಿ ಗೈಸ್, ಆವಾಗಲೇ ಇನ್ನೊಂದು ವಿಷಯನ ಹೇಳೋದು ಮರ್ತದೆ. ತುಂಬ ಜನ ನೆನ್ನೆ ಕೇಳಿರೋ ಕ್ವೆಶನ್ ಏನಂದರೆ, ಮ್ಯಾಮ್ ಆಲ್ರೆಡಿ ಮಿಸ್ಟೇಕ್ ಆಗೋಗಿದೆ, ವೈಟ್ನರ್ನ ಯೂಸ್ ಮಾಡ್ಬೋದಾ ಅಂತ. ನಮ್ಮ BLO ವೈಟ್ನರ್ನ ಯೂಸ್ ಮಾಡಬೇಡಿ, ಮಿಸ್ಟೇಕ್ ಆದರೂ ಫಾರ್ಮ್ನ ಹಾಗೆ ತೊಗೊಂಬನ್ನಿ. ನಾವು ನಿಮ್ಮ ಓಲ್ಡ್ ಫಾರ್ಮ್ನ ನೋಡಿಬಿಟ್ಟು ಫಿಲ್ ಮಾಡ್ತೀವಿ. ನಮ್ಗೆ ಗೊತ್ತಾಗಿಲ್ಲ ಅಂದರೆ ನಿಮಗೆ ಕನ್ಫರ್ಮ್ ಮಾಡಿಕೊಂಡು ಮತ್ತೆ ಫಿಲ್ ಮಾಡ್ತೀವಿ. ಫಾರ್ಮಲ್ಲಿ ವೈಟ್ನರ್ನ ಯೂಸ್ ಮಾಡಬೇಡಿ, ಅದು ಎಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ನೆನ್ನೆ ನಾನು ಒಂದಿಷ್ಟು ವೀಡಿಯೋಸ್ನ ಇನ್ಫಾರ್ಮೇಟಿವ್ಗೋಸ್ಕರ ನೋಡ್ತಾ ಇರಬೇಕಿದ್ರೆ ಒಬ್ಬರು ಅಫಿಷಿಯಲ್ ಸರೇ ಹೇಳಿದ್ದಾರೆ ನೀವು ವೈಟ್ನರ್ನ ಯೂಸ್ ಮಾಡ್ಬೋದು ಅಂತ. ಈವನ್ ಅವರು ವೈಟ್ನರ್ನ ಯೂಸ್ ಮಾಡಿ ಕೂಡ ತೋರಿಸಿದ್ದಾರೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ವೈಟ್ನರ್ನ ಯೂಸ್ ಮಾಡಿ ಫಾರ್ಮ್ ಎಕ್ಸೆಪ್ಟ್ ಆಗುತ್ತೆ ಅಂತ. ಬಟ್ ಫಾರ್ಮ್ ಬ್ಯಾಕ್ ಸೈಡಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ವೈಟ್ನರ್ನ ಯೂಸ್ ಮಾಡೋ ಆಗಿಲ್ಲ ಅಂತ. ಸೊ ನೀವು ಇನ್ ಕೇಸ್ ವೈಟ್ನರ್ನ ಯೂಸ್ ಮಾಡೋ ಹಾಗಿದ್ರೆ ನಿಮ್ಮ BLOನ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಪರ್ಮಿಷನ್ ತೊಗೊಂಡು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಹಾಗೆ ಮಿಸ್ಟೇಕ್ ಇರೋ ಫಾರ್ಮ್ನ ಎತ್ಕೊಂಡು ಹೋಗಿ ಅವರು ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ಹೇಳ್ತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.